ಡೆಫಿನೆಟ್ಲಿ ಶಾಕ್ ಆಗ್ತೀರಾ. ಓಲ್ ನರ್ಸರಿಗೆ ಕಿಂಗ್ ಅಂತಾನೆ ಹೇಳಿ. ನಾನು ಯಾಕೆ ಚಿಟ್ಟಿಯವ್ರ ನರ್ಸರಿ ರನ್ ಮಾಡ್ತಾ ಇದ್ದೀನಿ, ನೀವು ನಮ್ಮ ಪೇಜ್ನ ಟ್ರಸ್ಟ್ ಮಾಡ್ಬೋದು. ಕಂಟ್ರಿಗೆ ನಮ್ಮ ಬೌನ್ಸ್ ಅದು ಸೇಲೇ ಆಗ್ತಿಲ್ಲ, ಹೀಗೆ ರಿವೀಲ್ ಮಾಡಲ್ಲ. ನಾವು ಫೋಟೋ ಶೂಟ್ ಮಾಡೋಣ. ಆ್ಯಂಡ್ ಆಲ್ಸೋ ತುಂಬ ಜನ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಇವತ್ತಿನ ವ್ಲಾಗ್ ಬಂದು ನರ್ಸರಿಯಲ್ಲಿ BTS ವರ್ಕ್ಸ್ ಹೇಗೆಲ್ಲ ಇರುತ್ತೆ ಅನ್ನೋದು ಇವತ್ತು ನೋಡ್ತಾ ಹೋಗೋಣ. ಇವತ್ತು ನಾನು ಕಂಪ್ಲೀಟ್ ವರ್ಕ್ ಮಾಡಬೇಕು ಅಂತ ಇರೋದು, ಫೋಟೋಶೂಟ್ ಕಂಪ್ಲೀಟ್ ಮಾಡ್ಕೊಳೋಣ ಅಂತ. ಲೆಟ್ಸ್ ಗೋ ಗೈಸ್. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ಒಂದು ಬೌನ್ಸೆ ಪ್ರೈಸ್ ಕೇಳಿ ನೀವು ಡೆಫಿನೆಟ್ಲಿ ಶಾಕ್ ಆಗ್ತೀರಾ. ನಾವು ಬೌನ್ಸೆ ಶೂಟಿಂಗ್ ಟೈಮ್ ಗೈಸ್ ನಮ್ಮ ನರ್ಸರಿಯಲ್ಲಿ ತುಂಬ ವೆರೈಟೀಸ್ ಆಫ್ ಬೌನ್ಸಸ್ ಇದೆ. ಸೊ ನಾನೀಗ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಜೇಡ್ ಬೌನ್ಸೈ. ಈ ಬೌನ್ಸೈಸಿಂದ ಫೋಟೋಶೂಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಲೈಟಿಂಗ್ಸ್ ಎಲ್ಲ ಸೆಟಪ್ ಮಾಡಿ ಮಾಡ್ತಿಲ್ಲ, ನ್ಯಾಚುರಲಾಗೆ ಮಾಡ್ತಿರೋದು ಫೋಟೋಶೂಟ್ ಎಲ್ಲ. ಬನ್ನಿ ಮಾಡೋಣ. ಸ್ವಲ್ಪ ಡಿಮ್ಮಾಗಿ ಬರ್ತಿದೆ, ಸೊ ಸ್ವಲ್ಪ ಟಚಪ್ಸ್. ಗೈಸ್ ಇದು ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಮಾಡ್ತಿರೋದು. ಈ ಥರ ನಾವು ಅಪ್ಲೋಡ್ ಮಾಡೋದ್ರಿಂದ ಕಸ್ಟಮರ್ಸ್ ಈಸಿಯಾಗಿ ಆರ್ಡರ್ ಪ್ಲೇಸ್ ಮಾಡ್ಕೊಬೋದು. ದ್ಯಾಟ್ಸ್ ವೈ ಗೈಸ್ ಇದೊಂದು ಪೀಸ್ ಈಗ ಫೋಟೋಶೂಟ್ ಆಗಿರೋದು. ತುಂಬ ಟೈಮ್ ಹಿಡಿಯುತ್ತೆ, ಬಟ್ ಈ ವರ್ಕ್ ಫಿನಿಶ್ ಆದಮೇಲೆ ನಮಗೆ ಈಸಿ ಆಗುತ್ತೆ ವರ್ಕ್ಸ್ ಎಲ್ಲ ಗೈಸ್. ಇನ್ನೊಂದು ಹೇಳಬೇಕು ನೋಡಿ, ಈ ಜೇಡ್ ಹಾರ್ಟ್ ಬಂದು ಎಲ್ಲಿ ಹೋಗ್ತಿದೆ ಅಂದರೆ UK ಶಿಪ್ ಆಗ್ತಿದೆ. ಅಲ್ಲಿಂದ ಆರ್ಡರ್ ಪ್ಲೇಸ್ ಮಾಡಿರೋದು ಗೈಸ್. ಫಸ್ಟ್ ಟೈಮ್ ನಾವು ಔಟ್ ಆಫ್ ಕಂಟ್ರಿಗೆ ನಮ್ಮ ಬೌನ್ಸಿನ ಶಿಪ್ ಮಾಡ್ತಿರೋದು. ಐ ಫೀಲ್ ಸೋ ಹ್ಯಾಪಿ. ಈ ಕಂಪ್ಲೀಟ್ ಹಾರ್ಡ್ ವರ್ಕ್ ಚಿಟ್ಟಿ ಅವ್ರದ್ದು. ಸೊ ಐ ಹೋಪ್ ಇದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಮುಂಚೆ ಯಾಕೋ ಫೋಟೋ ಪೋಸಸ್ಸೇ ಕೊಡ್ತಿಲ್ಲ ಗೈಸ್. ಆ್ಯಟಿಟ್ಯೂಡ್ ಈ ಬೌನ್ಸಿಗೆ. ಹಾಗೆ ನಾವು ಫೋಟೋಶೂಟ್ ಮಾಡೋಂಗಿಲ್ಲ, ಬಿಕಾಸ್ ನೋಡಿ ತುಂಬ ಬ್ರಾಂಚಸ್ ಎಲ್ಲ ಓವರಾಗಿ ಗ್ರೋತ್ ಆಗಿದೆ. ಅದನ್ನು ಫಸ್ಟು ಪ್ರೂನಿಂಗ್ ಮಾಡಿ ದೆನ್ ನಾವು ಫೋಟೋಶೂಟ್ ಮಾಡೋಣ ಗೈಸ್. ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ ಗೈಸ್, ಪ್ರೂನಿಂಗ್ ಹೇಗೆ ಮಾಡೋದು ಅಂತ. ಅವರು ಕೂಡ ಇದನ್ನು ನೋಡಿದ್ರೆ ನಿಮಗೆ ಈಸಿ ಆಗ್ಬೋದು. ನೋಡಿ ಗೈಸ್, ಇದೀಗ ಒಂದು ಬ್ರ್ಯಾಂಚಾಗಿ ಗ್ರೋತ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಓವರ್ ಗ್ರೋತ್ ಆಗಿರೋದು ಬಿಟ್ಟು ಬುಷಿಯಾಗಿ ಒಂದು ಶೇಪ್ ಇದೆ. ಸೊ ಅದನ್ನ ನೋಡ್ಕೊಂಡು ನಾವು ಪ್ರೂನ್ ಮಾಡ್ತಾ ಹೋಗಬೇಕು. ಗೈಸ್ ಈ ಸ್ಟಮ್ನ ನೀವು ಹಾಗೆ ನೆಟ್ರೂ ಅದು ಮತ್ತೆ ರೀಗ್ರೋತ್ ಆಗುತ್ತೆ. ಇದು ಕೂಡ ತುಂಬ ಓವರ್ ಗ್ರೋತ್ ಆಗಿದೆ ಗೈಸ್. ನಾವು ಅದನ್ನು ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಮಾಡಬೇಕು ಗ್ರೋತ್ ಆಗಿರೋದನ್ನ.
ಬಿಫೋರ್ ಆಫ್ಟರ್ ನೋಡಿ, ಇದೇ ಡಿಫ್ರೆನ್ಸ್. ಬಿಫೋರ್ ಪ್ರೂನಿಂಗ್, ಆಫ್ಟರ್ ಪ್ರೂನಿಂಗ್. Before, after. ಗೈಸ್, ವಿಡಿಯೋ ಫುಲ್ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾವು ಯುವರ್ ಟರ್ನ್. ನೋ ಗೈಸ್, ಇದನ್ನು ಫೋಟೋಶೂಟ್ ನಾವು ಮಾಡ್ತಿಲ್ಲ ಬಿಕಾಸ್ ಇದು ಆರ್ಡರ್ ಆಗಿದೆ. ಇದು ಶಿಪ್ಪಿಂಗ್ ಮಾಡಬೇಕಷ್ಟೆ. ಸೊ ನೀನು ಇಲ್ಲೇ ಇರು. ಗೈಸ್, ಸಮ್ಟೈಮ್ಸ್ ನಿಮಗೆ ನೋಡಿ ಈ ಥರ ಲೀವ್ಸ್ ಕೂಡ ಇರುತ್ತೆ. ಓನ್ಲಿ ಬಿಕಾಸ್ ಆಫ್ ದಟ್ ಓವರ್ ವಾಟರಿಂಗ್ ಆಗಿರುತ್ತೆ, ಇಲ್ಲ ವಾಟರ್ ಕಡಿಮೆ ಆಗಿರುತ್ತೆ. ಅದು ನೀವು ಚೆಕ್ ಮಾಡಿಕೊಂಡು ವಾಟರ್ ಸ್ಪ್ರೇ ಮಾಡ್ಕೊಳ್ಳಿ. ಡನ್. ಇನ್ನು 4-5 ಪೀಸಸ್ ಇದೆ ಗೈಸ್, ಪ್ರೆಸೆಂಟ್ಲಿ ಸೇಲ್ಗೆ ಅಂತ ರೆಡಿ ಆಗಿರೋದು. ರಿಮೈನಿಂಗ್ ಎಲ್ಲ ರೆಡಿ ಆಗಬೇಕು ಗೈಸ್. ಆ್ಯಂಡ್ ಆಲ್ಸೋ ತುಂಬ ಜನ ಹೇಳ್ತಾರೆ ವಿಡಿಯೋಸ್ ನೀವು ಮಾಡ್ತೀರಾ ಬಟ್ ರಿಯಲ್ ಆಗಿ ಪ್ಲ್ಯಾಂಟ್ ಅದೇ ಥರ ಇರುತ್ತಾ, ಇಲ್ಲ ಬೇರೆ ಏನಾದರೂ ಕಳಿಸ್ಕೊಡ್ತೀರಾ ಅಂತೆಲ್ಲ. ಬೇರೆ ಯಾವ ಪ್ರಾಡಕ್ಟ್ಸ್ನ ನಾವು ಫೇಕಾಗಿಟ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಗೈಸ್. ನಾವು 100% ನೀವು ಯಾವ್ದು ಬುಕ್ ಮಾಡಿದ್ದೀರೋ ಅದನ್ನೇ ಕಳಿಸ್ಕೊಡ್ತೀವಿ. ನೀವು ನಮ್ಮ ಪೇಜ ಟ್ರಸ್ಟ್ ಮಾಡ್ಬೋದು. ಗೈಸ್, ಇದು ಮಾಂಕ್ ಸೆಟಪ್. ಗೈಸ್, ಇದು ನಾನು ಓನ್ ಟೀಮಲ್ಲಿ ರೆಡಿ ಮಾಡಿದ್ದು. ಹೇಗೆ ಅಂದರೆ ಇದು ಬಂದು ಅನಿಮಲ್ಸ್ ಲೈಫ್ ಹೀಗಿರುತ್ತೆ ನೇಚರ್ ಜೊತೆ, ಮತ್ತು ಅಲ್ಲಿ ಸ್ವಲ್ಪ ಲಾನ್ ಇರೋ ಥರ ಎಲ್ಲ, ಅಂದರೆ ನನ್ನ ಇಮ್ಯಾಜಿನೇಷನಲ್ಲಿ ಹಂಗಿತ್ತು ಗೈಸ್. ಆ್ಯಂಡ್ ಆಲ್ಸೋ ನಾವು ಒಂದು ಪಾರ್ಕ್ಗೆ ಹೋದಾಗ ನೇಚರ್ನ ಫೀಲ್ ಮಾಡೋಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡೋ ಥರ ಹಾಗೆ ಮಾಡಿದ್ದು ಗೈಸ್. ಗೈಸ್, ಆ್ಯಕ್ಚುಲಿ ತುಂಬ ಟೈಮ್ ಹಿಡಿತಿದೆ. ಇನ್ನೊಂದು 3-4 hours ಆಗ್ಬೋದು ಗೈಸ್. ಇವತ್ತು ಅಷ್ಟು ನಾನು ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಮಾಡ್ತೀನಿ ಗೈಸ್. ಸಖತ್ ವೇಟ್ ಇದೆ ಗೈಸ್ ಇದು. ಗೈಸ್, ಹಿಂಗೆ ಮಾಡಿ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಈಗ ಕ್ಯಾಮ್ರಾಮ್ಯಾನ್ ಹೆಲ್ಪ್ ತಗೊತಾ ಇದ್ದೀನಿ ಗೈಸ್. ನಾಟ್ ಓನ್ಲಿ ಕ್ಯಾಮ್ರಾಮ್ಯಾನ್, ನನ್ನ ಬಿಸ್ನೆಸ್ ಪಾರ್ಟ್ನರ್ ಗೈಸ್. ಅವ್ರನ್ನ ಹೀಗೆ ರಿವೀಲ್ ಮಾಡಲ್ಲ, ಕ್ಯಾಮ್ರಾ ಶೈ ಗೈಸ್. ಸೊ ಅವ್ನ ಹೆಲ್ಪ್ ತೊಗೊಂಡು ಈಗ ಫೋಟೋಶೂಟ್ ಮಾಡೋಣ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಆ್ಯಕ್ಚುಲಿ ಚಿಟಿ ಬೌನ್ಸೆ ಫ್ಯಾಮ್ಗೆ ಅರ್ಥ ಆಗುತ್ತೆ. ಯಾರು ಫಾಲೋ ಮಾಡ್ತಾ ಇದ್ದೀರಾ ನಮ್ಮ ಪೇಜಿನ ಅವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇರ್ತಾರಲ್ಲ. ನೋಡಿ ಗೈಸ್, ಇದು ನ್ಯೂ ತರಿಸಿದ್ದು ನಾನು. ಇದು ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ ಆಗ್ತಾನೆ ಇದೆ. ನಾವೇ ಇನ್ನು ನೆಕ್ಸ್ಟು ಪ್ರೊಡಕ್ಷನ್ ಮಾಡಬೇಕು ಅಂತ ಇದ್ದೀವಿ. ಈ ಥರ ಮಾಡ್ಬೋದು. ಇದಕ್ಕೆ ತುಂಬ ಬಿಗ್ ಸೈಜ್ ಇದೆ ಗೈಸ್. ಆ್ಯಕ್ಚುಲಿ ಅದು ಸೋಲ್ಡ್ ಆಗಿದೆ. ಇದನ್ನು ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾವು ಬಿಗ್ ಸೈಜ್ ಉದ್ದನೇ ಪ್ರೊವೈಡ್ ಮಾಡ್ತೀವಿ. ಗೈಸ್, ಆ್ಯಂಡ್ ಆಲ್ಸೋ ಗೈಸ್, ಇದು ನಾನು ಫಸ್ಟ್ ಟೈಮ್ ಒಂದು ಸೆಟಪ್ ಮಾಡಿದ್ದಂದರೆ ಇದೆ ಗೈಸ್. ಎಲ್ಲ ಹೇಳ್ತಾಯಿದ್ರು ನೀನು ಈ ಥರ ಮಾಡಿದ್ದು ಚಿಟಿ ಅವ್ರು ನೋಡಿದರೆ ತುಂಬ ಖುಷಿ ಪಡ್ತಾಯಿದ್ರು ಅಂತ. ಸೊ ಇದು ನಾನು ಫಸ್ಟ್ ಮಾಡಿದ್ದು. ಅದು ಸೇಲ್ ಮಾಡಬಾರ್ದು ಅಂತ ಇತ್ತು ಗೈಸ್. ಅದೇನೋ ಅದು ಸೇಲೇ ಆಗ್ತಿಲ್ಲ. ಗೈಸ್, ಇದೇ ವೆಯ್ಟ್ ಇದೆಯೋ, ನನಗೆ ವೆಯ್ಟ್ ಎತ್ತಕ್ಕೆ ಆಗ್ತಿಲ್ವೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಗೈಸ್. ಇನ್ನು ಫ್ಯೂ ಮೋರ್ ಇದೆ. ಸೊ ಜೇಡ್, ಸೊ ಅದಕ್ಕೆ ನಾನು
ಇನ್ನೊಂದು 2-3 ಇದೆ ಗೈಸ್. ಅದು ಬಿಟ್ಟು ರಿಮೈನಿಂಗ್ ಬೇರೆ ಮಾಡ್ಕೊಳೋಣ, ತುಂಬ ಟೈಮ್ ಆಗ್ತಿದೆ ಆ್ಯಕ್ಚುಲಿ. ಸೊ ದಟ್ಸ್ ವೈ. ಈಗ ಇಂಡೋರ್ ಸೆಟಪ್ಸ್ ಮಾಡೋಣ ಗೈಸ್. ನೋಡಿ ದಿಸ್ ಒನ್. ಗೈಸ್ ಈ ಸೆಟಪ್ ನಮ್ಮ ಚಿಟಿ ಬೌನ್ಸೆ ಪೇಜಲ್ಲಿ ರೀಸೆಂಟ್ ಟ್ರೆಂಡ್ ಆಗಿರೋದು. ನೆಕ್ಸ್ಟ್ ಯಾವ್ದು ಫೋಟೋಶೂಟ್ ಮಾಡೋಣ ಗೈಸ್? ಅಡೇನಿಯಮ್ ಮಾಡೋಣ, ಅಡೇನಿಯಮ್ ಬೌನ್ಸೈ. ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆಲ್ಸೋ ತುಂಬ ಜನ ಏನು ಜಸ್ಟ್ ವಾಟರ್ ಸ್ಪ್ರೇ ಮಾಡೋದಿರುತ್ತೆ, ಡೈಲಿ ವರ್ಕ್ ಅನ್ಕೊತಾರೆ. ಅದಾಗಿರಲ್ಲ, ಅದು ಬಿಟ್ಟು ತುಂಬ ವರ್ಕ್ಸ್ ಇರುತ್ತೆ. ಮಾಡೋರ್ಗೆ ಮಾತ್ರ ಆ ವರ್ಕ್ಸ್ ಏನು ಅಂತ ಕ್ಲಿಯರಾಗಿ ಗೊತ್ತಿರುತ್ತೆ. ಆ್ಯಂಡ್ ಆಲ್ಸೋ ಗೈಸ್ ಏನು ನಾವು ಪ್ಲ್ಯಾಂಟ್ನ ತರ್ತೀವಿ, ಸೇಲ್ ಮಾಡ್ತೀವಿ ಅಂದ್ಕೊತಾರೆ, ಆಗಲ್ಲ. ಪ್ಲ್ಯಾಂಟ್ನ ತರೋದು ಬೇರೆ, ತಂದು ಅದನ್ನು ಬೌನ್ಸಾಗಿ ಕನ್ವರ್ಟ್ ಮಾಡೋದು ಬೇರೆ, ದೆನ್ ನಾವು ಅದನ್ನು ಸೇಲ್ ಮಾಡ್ತೀವಿ. ತುಂಬ ಪ್ರೊಸೀಜರ್ ಇರುತ್ತೆ ಗೈಸ್ ಇದರಲ್ಲಿ. ಬೌನ್ಸೆಯಲ್ಲಿ ಈಸಿ ಅಲ್ಲ ಗೈಸ್. ಈಗ ಸ್ವಲ್ಪ ಮ್ಯೂಸಿಕ್ ಕೇಳ್ಕೊಂಡು ಫೋಟೋಶೂಟ್ ಕಂಟಿನ್ಯೂ ಮಾಡೋಣ. ಅಷ್ಟೇ ನಾನು ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ. ಬೇರೆ ಯಾವ್ದು ಮಾಡೋಣ ಗೈಸ್? ಈಗ ಡಾರ್ಕ್ ಫೈಕಸ್ ನಾವು ಮಾಡ್ತಿಲ್ಲ, ಸರಿನಾ? ನೆಕ್ಸ್ಟ್ ಯಾವ್ದು ಮಾಡೋಣ ನೋಡೋಣ ಗೈಸ್. ಯಾವುದು ಸೇಲ್ಗೆ ರೆಡಿ ಆಗಿದೆ. ಬನ್ನಿ 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 ಗೈಸ್, ಈಗ ಒಂದು ಬೌನ್ಸೆ ತೋರಿಸ್ತೀನಿ ಗೈಸ್. ಇದನ್ನು ಫೋಟೋಶೂಟ್ ಮಾಡಿ ಸೇಲ್ ಮಾಡೋಣ. ಹಾಗೆ ಹೇಳ್ತೀನಿ ಅನ್ಕೊಂಡ್ರ ಗೈಸ್? ಚಾನ್ಸೇ ಇಲ್ಲ. ಅನ್ನಪೂರ್ಣಗ ಗೈಸ್, ಈ ಬೌನ್ಸೆ ಓಲ್ ನರ್ಸರಿಗೆ ಕಿಂಗ್ ಅಂತಾನೆ ಹೇಳ್ಬೋದು. ನೋಡಿ ಗೈಸ್, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಒಂದು ಬೌನ್ಸೆ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಅಂತ. ಸೊ ಇದೆ ಗೈಸ್ ಬ್ಯಾನಿಯನ್ ಬೌನ್ಸೆ. ಇದ್ರ ಪ್ರೈಸ್ ಎಷ್ಟು ಅಂದರೆ ಗೈಸ್ 30,000. ನೋಡಿ ಗೈಸ್, ನರ್ಸರಿ ಟೂರ್ ಮಾಡಬೇಕಾದ್ರೆ ನಾನು ಯಾಕೆ ಚಿಟ್ಟಿಯವ್ರ ನರ್ಸರಿ ರನ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಆಲ್ಸೋ ಚಿಟ್ಟಿಯವ್ರು ನನಗೇನಾಗಬೇಕು ಅನ್ನೋದೆಲ್ಲ ನಾನು ಹೇಳ್ತೀನಿ. ಸೊ ನಿಮಗೆ ನರ್ಸರಿ ಟೂರ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಬೌನ್ಸೆ ಫೋಟೋಶೂಟ್ ಮಾಡಿ. ಬೌನ್ಸೆ ಅಂದರೆ ಏನಂತ ಹೇಳ್ದೆ ಇದ್ದರೆ ತಪ್ಪಾಗುತ್ತೆ. ಸೊ ಗೈಸ್, ಇವಾಗ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಗೈಸ್, ಅದು ಪೀಪಲ್ ಟ್ರೀ, ಅದ್ರ ಏಜ್ ಬಂದು 100+ ಆಗಿರುತ್ತೆ. ಈಗ ನಾವು 100 ಅಂತಲೇ ಅಂದ್ಕೊಳ್ಳೋಣ. ಬನ್ನಿ ಗೈಸ್, ಈಗ ನಮ್ಮ ಹತ್ರ ಒಂದು ಬೌನ್ಸೆ ಇದೆ, ನೋಡೋಣ. ಕೊಡಿ ಗೈಸ್, ಇದು ಪೀಪಲ್ ಬೌನ್ಸೆ. ಇದ್ರ ಏಜ್ ಅರೌಂಡ್ 25 to 30 ಏಜ್ ಆಗಿದೆ. ಸೊ ಬಿಗ್ ಮರನ ಒಂದು ಚಿಕ್ಕ ಪಾಟಲ್ಲಿ ಹಾಕಿ ನಾವು ಬೆಳೆಸೋದನ್ನ ಬೌನ್ಸೆ ಅಂತೀವಿ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.